ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಮೇಡಮ್, ನಿಮ್ಮ 3 ವರ್ಷದ ವನವಾಸ ಮುಗೀತು ಮೇಡಮ್. ಇನ್ನ ಅಹಲ್ಯಾಗೆ ನರಕವಾಸನೆ. ಅಹಲ್ಯಾಗೆ ಯಾವ ಶಿಕ್ಷೆ ಕೊಡ್ಬೇಕು ಅಂತ ನನ್ನ ಮಗನೇ ತೀರ್ಮಾನ ಮಾಡ. ಎಕ್ಸ್ಕ್ಯೂಸ್ ಮಿ ಸರ್, ಇಲ್ಲಿ ಅಹಲ್ಯ ಅನ್ನೋರ್ ಮನೆ ಎಲ್ಲಿ ಬರುತ್ತೆ? ಯಾವ ಅಹಲ್ಯ? ಇದೇ ಅಡ್ರೆಸ್ ಸರ್. ಇಲ್ಲಿಂದ ಹೀಗೆ ಮುಂದೆ ಹೋಗಿ, ಇಲ್ಲಿಂದ 4ನೇ ಮನೆನೇ ಅಹಲ್ಯ ಅವ್ರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಹಲ್ಯ ಕಡೆಗೆ ಒಂದೊಂದು ಹೆಜ್ಜೆನು ಹತ್ರ ಆಗ್ತಾ ಇದ್ದ ಹಾಗೆ ನನ್ನ ಕಾತುರ, ನನ್ನ ಉತ್ಸಾಹ, ನನ್ನ ಆಕ್ರೋಶ ಹೆಚ್ಚಾಗ್ತಾ ಇದೆ. ಇವತ್ತು ಏನಾಗುತ್ತೋ ಗೊತ್ತಿಲ್ಲ. ಬಂದೆ ಕಣೆ ಅಹಲ್ಯ, ಬಂದೆ. ಹಾ ಸರ್. ನೋನು, ನನಗೆ ಬೇರೆ ಯಾರ ಮೇಲೂ ಅನುಮಾನ ಇಲ್ಲ. ಅನುಮಾನ ಇರೋದು ಆ ವ್ಯಕ್ತಿ ನೀವು. ನನಗೆ ಪಕ್ಕ ಆ ಬ್ರೇಸ್ಲೆಟ್ ನೆನಪಿದೆ ಸರ್, ಅದು ಅವ್ರದ್ದೇ. ನನ್ನ ಮೇಲೆ ಸೇಡ್ ತೀರ್ಸ್ಕೊಳ್ತಿರೋದು ಅವರೇ, ಬೇರೆ ಯಾರಾಗಿರೋದಕ್ಕೂ ಸಾಧ್ಯ ಇಲ್ಲ. ವಿಷಯ ಸಾಕೆ ಅವ್ರಿಗೆ ಜೀವಾವಧಿ ಶಿಕ್ಷೆಯಾಗಿ ಜೈಲ್ ಸೇರಿದ್ದಾರೆ. ಜೈಲಲ್ಲಿರೋ ವ್ಯಕ್ತಿ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಸರ್, ಅವರು ಜೈಲಿಂದ ಆಚೆ ಬಂದಿರ್ಬೋದಲ್ವಾ? ನೋ ವೇ, ಆ ರೀತಿ ಆಗಕ್ ಸಾಧ್ಯನೇ ಇಲ್ಲ. ಬಟ್ ರಿಸ್ಕ್ ತೊಗೊಳಕ್ ಬೇಡ. ನಾನು ಯಾವ್ದಕ್ಕೂ ಜೈಲರ್ ಹತ್ರ ಒಂದ್ಸತಿ ವಿಚಾರಿಸ್ತೀನಿ. ಥ್ಯಾಂಕ್ ಯು ಸರ್. ತಪ್ಪಿಸ್ಕೊಂಡ್ಬಿಟ್ಟ. ಆದ್ರೆ ಅವನು ಯಾರು ಅಂತ ಕಂಡುಹಿಡಿಬೋದಣ್ಣ. ನನ್ನ ಹತ್ರ ಸಾಕ್ಷಿ ಇದೆ. ದೇವ್ರೆ, ಹಿಂದೆ ಹಾಗೆ ರಿಪೀಟ್ ಆಗದೆ ಇರಲಿ. ಆಗ ನಾನು ಎಲ್ಲ ಕಳ್ಕೊಂಡೆ. ಆದ್ರೆ ಈಗ ನಾನೇನು ಕಳ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಆನಂದಂ ವಿರನನತಾನಂದಂ 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 ಸುಧಾಶಿತಲಿಂಗಂ ನಿರ್ಮಲಭಾಸಿತಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ. ಇದೇ ಮನೆನಾ? ಹಾ ಮೇಡಮ್, ಇದೇ ಮನೆ. ನೋಡು, ಯಾರು ಇಲ್ಲ ಅನ್ಸುತ್ತೆ ಮೇಡಮ್. ಸರಿ, ಅಕ್ಕಪಕ್ಕದಲ್ಲಿ ವಿಚಾರಿಸು. ಸರಿ ಮೇಡಮ್. ಈ ಪ್ರಣಮ್ ತನ್ನ ಕೆಲ್ಸಗಳನ್ನ ಬೇಗ ಮುಗಿಸ್ಕೊಳ್ಳೋದೇ ಇಲ್ಲ. ಬೆಳಗ್ಗೆ ಬೇಗ ಹೋಗ್ಬೇಕು, ಅಹಲ್ಯ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಎಷ್ಟ್ ಸತಿ ಹೇಳಿದೀನಿ. ಆದ್ರೂ ಲೇಟ್ ಮಾಡ್ಬಿಟ್ಟ. ಏನಾದ್ರೂ ಹೇಳಿದ್ರೆ ಸ್ಕೂಲಿಗೆ ನಾನೇ ನಡ್ಕೊಂಡು ಹೋಗ್ತೀನಿ ಅಂತಾನೆ. ಯಾರೇ ಅದು? ಈ ತರ ಇಷ್ಟುದ್ದ ಕಾರ್ನ ಹೀಗೆ ಅಡ್ಡ ಹಾಕಿ ಮುಂದೆ ಹೋಗೋದಕ್ಕೆ ಜಾಗನೂ ಇಲ್ಲ ಅಲ್ಲಿ.
ಹಲೋ ಎಕ್ಸ್ಕ್ಯೂಸ್ ಮೀ, ಏನ್ರಿ ಈ ತರ ಕಾರ್ ನಿಲ್ಸಿದ್ರೆ ನಾವ್ ಹಾರ್ಕೊಂಡ ಹೋಗ್ಬೇಕು? ಯಾರು ಇಲ್ವಲ್ಲಪ್ಪ. ಯಾರಾದ್ರೂ ಇದೀರಾ? ಈ ಕಾರ್ ಓನರು ರೀ, ಯಾರ್ದ್ರಿ ಇದು ಕಾರು? ಈ ತರ ಪಾರ್ಕ್ ಮಾಡಿದಿರಲ್ಲ, ನಾವೇನ್ ಹಾರ್ಕೊಂಡ ಹೋಗ್ಬೇಕು? ಬಂದ್ ಕಾರ್ ತೆಗೀರಿ. ಎಕ್ಸ್ಕ್ಯೂಸ್ ಮೀ, ಯಾರ್ದ್ರಿ ಇದು ಕಾರು? ಅಲ್ಲ, ಕಾರ್ ಇದ್ರೆ ಇವ್ರಿಗೆ ತುಂಬಾ ಬಂದ್ಬಿಡುತ್ತೆ. ಕಾರನ್ನ ನೀಟಾಗಿ ನಿಲ್ಲಿಸ್ಬೇಕು, ಬೇರೆಯವ್ರಿಗೆ ತೊಂದ್ರೆ ಆಗ್ಬಾರ್ದು ಅಂತ ಯೋಚನೆ ಮಾಡ್ಬಾರ್ದ ಇವ್ರು? ಅಕ್ಕಪಕ್ಕದ ಮನೆಯವ್ರನ್ನ ಕೇಳ್ದೆ ಮೇಡಮ್, ಎಲ್ಲೋದ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ವಂತ ಗಾಳಕ್ ಸಿಕ್ಕಿರೋ ಮೀನು ಮತ್ತೆ ತಪ್ಪಿಸ್ಕೊಂಡು ಹೋಗ್ಬಾರ್ದು. ಎಲ್ಲಿ ಹೋದ್ಲಿವಳು? ಯಾರು ಬೇಕಿತ್ತು? ಈ ಮನೇಲಿ ಅಹಲ್ಯ ಮತ್ತೆ ಅವ್ರ ಫ್ಯಾಮಿಲಿ ಅವ್ರಿದ್ರಲ್ಲ, ಅವ್ರು ಎಲ್ಲಿ ಹೋದ್ರು? ಮನೆ ಬೀಗ ಹಾಕಿದೆ, ಅವ್ರು ಎಲ್ಲಾದ್ರೂ ಹೊರಗಡೆ ಹೋದ್ರಾ? ಹೊರಗಡೆ ಎಲ್ಲೂ ಹೋಗಿಲ್ಲ ಮೇಡಮ್, ಮನೆನೇ ಖಾಲಿ ಮಾಡ್ಕೊಂಡು ಹೋದ್ರು. ಏನು ಮನೆ ಖಾಲಿ ಮಾಡ್ಕೊಂಡು ಹೋದ್ರ? ಯಾವಾಗ? ಇವತ್ತೇ. ಎಲ್ಲಿಗೆ ಹೋಗಿದ್ದಾರೆ? ಎಲ್ಲಿ ಹೋದ್ರು? ಅದೆಲ್ಲ ನನಗೇನು ಗೊತ್ತಿಲ್ಲ. ಏನೋ ಅರ್ಜೆಂಟ್ ಆಗಿ ಬಂದ್ರು, ಮನೆ ಖಾಲಿ ಮಾಡ್ತೀವಿ ಅಂದ್ರು, ಸರಿ ಎಂದೆ, ಹೋದ್ರು. ಅಲ್ಲಯ್ಯ, ನಿನ್ನ ಮನೆಯಲ್ಲಿ ಬಾಡಿಗೆಗಿರೋರು ಸಡನ್ ಆಗಿ ಮನೆ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಯಾಕೆ ಏನು ಅಂತ ಕೇಳಕ್ ಆಗಲ್ವಾ ನಿನ್ಗೆ? ಹಲೋ, ಏನು ಹಂಗ್ರೇಗಾಡ್ತಾ ಇದ್ದೀರಲ್ಲ? ಅಲ್ಲ ರೀ, ಅವ್ರು ಎಲ್ಲಿಗೆ ಹೋದ್ರೆ ನನಗೇನಂತೆ? ಮನೆ ಬೇಕು ಅಂದವ್ರಿಗೆ ಮನೆ ಕೊಡ್ತೀವಿ, ಖಾಲಿ ಮಾಡ್ಕೊಂಡು ಹೋಗೋರನ್ನ ಬಲವಂತ ಮಾಡಿ ಇಲ್ಲೇ ಇರ್ರಿ ಅಂತ ಹೇಳಕ್ಕಾಗುತ್ತಾ? ಹೋಗಿದ್ದಾರೆ, ಹೋದ್ರು ಅಷ್ಟೇ. ಆಯ್ತು ಬಿಡಿ ಸರ್. ಮೇಡಮ್, ಆಮೇಲೆ ಹೊರಡೋಣ ಬಾ. ಮೇಡಮ್, ಕೈಗೆ ಬಂತು ಬಾಯಿಗೆ ಬರ್ಲಿಲ್ವಲ್ಲ ಮೇಡಮ್? ಅಲ್ಲ ಇವತ್ತೇ, ಅದು ಈ ಕ್ಷಣ ಮನೆಗೆ ಬರ್ತೀರಿ ಅಂತ ಅವ್ರಿಗೇನಾದ್ರು ಕನ್ಸು ಬಿದ್ದಿತ್ತಾ? ಇದ್ದಕ್ಕಿದ್ದಾಗೆ ಮನೆ ಖಾಲಿ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಅನುಮಾನ ಬರಲ್ವಾ? ಮೇಡಮ್, ನನ್ನ ತಲೆ ತಿರುಗಿ ಬಂದಂಗೆ ಆಗ್ತಿದೆ. 100 ಕೋಟಿ ಕೊಟ್ಟು 1 ಸೆಕೆಂಡಲ್ಲಿ ವಾಪಸ್ ಇಸ್ಕೊಂಡಂಗೆ ಆಗೋಷ್ಟು ನಿರಾಸೆ ಆಗ್ತಿದೆ ಮೇಡಮ್. ನಿಮ್ಗೇನು ಅನಿಸ್ತಿಲ್ವಾ? ಈಗ ಬಾಯಿ ಮುಚ್ಕೊಂಡು ಬರ್ಲಿಲ್ಲ ಅಂತಂದ್ರೆ ನಿನ್ನ ಸಾಯಿಸೋ ಅಷ್ಟು ಕೋಪ ಹೇಗಿರುತ್ತೆ ಅಂತ ನೀನ್ ನೋಡ್ತೀಯ. ರೀ, ಹಲೋ ಎಕ್ಸ್ಕ್ಯೂಸ್ ಮೀ, ನಿಂತ್ಕೊಳ್ರಿ. ನೀವೇ ನಿಂತ್ಕೊಳ್ಳಿ ಇಲ್ಲಿ. ಮೇಡಮ್, ಈ ಕಾರ್ ನಿಮ್ದ? ಯಾಕಮ್ಮ, ಏನಾಯ್ತು? ರೀ, ನಿಮಗ್ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವಾ? ಗಾಡಿನ ಹೇಗ್ ಬೇಕೋ ಹಾಗೆ ಪಾರ್ಕ್ ಮಾಡಿ ಹೋಗಿದ್ರಲ್ಲ, ನಿಮ್ ಹಿಂದೆ ಬರೋರು ಯಾವ ರಸ್ತೆಯಲ್ಲಿ ಹೋಗ್ಬೇಕು ಅಂತ. ನೀಟಾಗಿ ಒಂದ್ ಜಾಗಕ್ಕೆ ಪಾರ್ಕ್ ಮಾಡಿ ಹೋಗ್ಬೇಕು ಅನ್ನೋ ಸೆನ್ಸ್ ಇಲ್ವಾ ನಿಮ್ಗೆ? ಈಗೇನಾಯ್ತು ಅಂತ? ಪ್ರಪಂಚ ಮುಳುಗೋಯ್ತಾ? ಮೇಡಮ್ದು ಕೋಪ ನೋಡ್ಬಾರ್ದಾ? ಪ್ರಪಂಚ ಮುಳುಗೋದ್ರಷ್ಟೇ ನೀವು ಉತ್ತರ ಕೊಡೋದು, ಪ್ರಾಬ್ಲಮ್ ಆದ್ರೆ ಲೆಕ್ಕಕ್ಕೆ ಇಲ್ವಾ? ರಸ್ತೆ ಇದೆ, ನಿಲ್ಸಿದೀವಿ. ನಿಂದೇನ ಮರಗಳೇ, ಹೋಗಮ್ಮ. ಓ, ಇದಪ್ಪ ವರ್ಷೆ. ರಸ್ತೆ ಏನ್ ನಿಮ್ ತಾತಪ್ಪಂದ?
ಮಾಡಿರೋದೇ ತಪ್ಪು. ಪ್ರಶ್ನೆ ಕೇಳಿದ್ರೆ ಹೋಗಮ್ಮ ಅಂತ ನನ್ಗೆ ಹೇಳ್ತೀರಾ? ಏಯ್, ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಿನ್ಗೆ? ಹೆಸರು ಕೇಳ್ಬಿಟ್ಟು ಜಗಳ ಮಾಡ್ಬೇಕು ಅಂತ ನಾನೆಲ್ಲೂ ಓದೂ ಇಲ್ಲ ನೋಡೂ ಇಲ್ಲ. ತಪ್ಪು ಮಾಡಿದೀರಾ, ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ. 10 ಜನ ಓಡಾಡೋ ರಸ್ತೆ ಇದು. ಮರ್ಯಾದೆಯಿಂದ ಗಾಡಿ ತೆಗ್ಬಿಟ್ಟು ನಮಗ್ ಜಾಗ ಮಾಡ್ಕೊಡಿ. ನೀನು ಹೋಗ್ಲಿ ಬಿಡಿ ಮೇಡಮ್, ಏನೋ ಬುದ್ಧಿ ಇಲ್ದ ಹುಡುಗಿ ಮಾತಾಡ್ತಿದೆ, ನೀವ್ ಯಾಕೆ ಕೋಪ ಮಾಡ್ಕೋತೀರಿ? ಯೋ, ಯಾರ್ಗಯ್ಯ ಬುದ್ಧಿ ಇಲ್ಲ ಅಂತ ಹೇಳ್ತಿದ್ದೀರಾ ನೀವು? ಬುದ್ಧಿ ಇಲ್ದೆ ಕಾರನ್ನ ಪಾರ್ಕ್ ಮಾಡಿರೋದು ನೀವು. ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತೀರಾ? ಮಾ ತಾಯಿ, ಕಾರ್ ತೆಗಿತೀವಿ, ಆಯ್ತು ಸುಮ್ನಿರು. ಹಾ, ಮಾಡೋದೆಲ್ಲ ಮಾಡ್ಬಿಟ್ಟು ನನ್ಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಇವತ್ ಯಾಕೋ ದಿನಾನೇ ಸರಿ ಇಲ್ಲ. ಅನಿ, ಅಹಲ್ಯ ಮನೆಯವ್ರು ಯಾರು ಫೋನ್ ತೆಗಿತಾ ಇಲ್ಲಪ್ಪ. ಮೋಸ್ಟ್ಲಿ ಅವ್ರು ಬ್ಯುಸಿ ಇರ್ಬೇಕು ಅಮ್ಮ. ಮತ್ತೀಗೇನ್ ಮಾಡ್ಲಿ? ಇನ್ನೊಂದೆರಡು ಸಲ ಟ್ರೈ ಮಾಡಿ ಅಮ್ಮ. ಕೆಲಸ ಎಲ್ಲ ಬೇಗ ಆಗ್ಬೇಕು. ಇವತ್ತೇ ಆದ್ರೆ ಇನ್ನೂ ಒಳ್ಳೇದು. ಅವ್ರು ಒಪ್ಪಿ ಹೂ ಅನ್ಬಿಟ್ರೆ ನೆಕ್ಸ್ಟ್ ಮುಹೂರ್ತ ಫಿಕ್ಸ್ ಮಾಡಿಸೋದು, ಲಗ್ನ ಪತ್ರಿಕೆ ಶಾಸ್ತ್ರ ಮುಗಿಸೋದು. ಏನಂತೀರ ತಾತ? ಓಹೋ, ಏನನಿ ಬಿಟ್ರೆ ಮುಂದಿನ ವಾರನೇ ಮದುವೆ ಮಾಡೋ ಹಾಗೆ ಕಾಣ್ತಿದ್ಯಾ? ನೀವಿಬ್ರು ಓಕೆ ಅಂದ್ರೆ ನಾವು ರೆಡಿ. ಅನಿ, ಅದು ಏನು ಮಾಡ್ತೀಯೋ ಅದನ್ನ ಆದಷ್ಟು ಬೇಗ ಮಾಡು ಮುಗಿಸು. ಒಟ್ನಲ್ಲಿ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರಬೇಕು, ಮನೆ ತುಂಬಾ ಗಲಗಲ ಅಂತ ಓಡಾಡ್ತಾ ಇರಬೇಕು. ನನ್ನ ಕನಸು ನನಸಾಗ್ಬೇಕು. ಖಂಡಿತ ಆಗತ್ತೆ ಯಜಮಾನ್ರೆ. ಇನ್ ಮುಂದೆ ಶುಭ ಕಾಲ ಶುರು ಆಯ್ತು ಅನ್ಕೊಳ್ಳಿ. ಬಿಟ್ರೆ ಇವತ್ತಿಂದಾನೇ ಮದುವೆ ತಯಾರಿ ಮಾಡೋ ಹಾಗೆ ಕಾಣ್ತೀರ. ಸರಿ, ಅದೇನು ಮಾಡ್ತೀರೋ ಮಾಡಿ. ನೀವು ಹೇಳಿದ ಜಾಗಕ್ಕೆ ಬರ್ತೀನಿ, ನೀವು ಹೇಳಿದ ಕೆಲಸ ಮಾಡ್ತೀನಿ, ಸರಿನಾ? ತಾತ, ನನಗೆ ಟೈಮ್ ಆಯಿತು, ನಾನು ಹೊಡ್ತೀನಿ. ಅಣ್ಣ ಇರೋ, ನಾನು ಬರ್ತೀನಿ. ನೀನೆಲ್ಲಿಗನಿ? ಇವತ್ತು ಫೀಲ್ಡ್ ವರ್ಕ್ ಇದೆ, ಮರ್ತು ಹೋದ್ಯಾ? ಶೂಟ್ ಇದೆ ಕಣೋ. ಓ ಹೌದಲ್ವಾ? ಸರಿ ಅಣ್ಣ. ಹಾಂ, ಈಗಲೇ ಹೊರಟೆ, ಬಂದೆ. ಅಮ್ಮ, ಅಣ್ಣ ನನ್ನಿಂದೇನಾದ್ರೂ ಮುಚ್ಚಿಡ್ತಾ ಇದ್ದಾನೆ? 24 ಗಂಟೆನೂ ನೀನು ಅವನ ಜೊತೆನೇ ಇರ್ತೀಯ. ನಿನಗ್ ಗೊತ್ತಿಲ್ಲದೆ ಇರೋದು ನನಗೇನಪ್ಪ ಗೊತ್ತಿರುತ್ತೆ? ನೀನ್ ಮಾತಾಡ್ದ್ಯಾ? ಮಾತಾಡ್ತಾ ಇದ್ದೀನಮ್ಮ, ಆದ್ರೆ ಗುಡ್ ಬಿಟ್ಕೊಡ್ತಾ ಇಲ್ಲ. ಏನೋ ವಿಷಯ ಇದೆ, ನಮ್ಮಿಂದ ಮುಚ್ಚಿಡ್ತಾ ಇದ್ದಾನೆ. ತತ್ತೇರಿಕೆ, ಮೇಡಮ್ ಆಫೀಸಿಗೆ ಹೋಗ್ಬಿಟ್ಟಿದಾರಲ್ಲ. ಛೇ, ಎಂತ ಕೆಲ್ಸ ಆಗೋಯ್ತು. ಓ, ಮೇ ಬಿ ಇವರು ಗುಗ್ಗು ತರಾನೇ 10 ನಿಮಿಷ ಮುಂಚೆನೆ ಆಫೀಸಲ್ಲಿ ಇರ್ಬೇಕು ಅಂತ ಯೋಚನೆ ಮಾಡ್ತಾರನೋ. ಕರೆಕ್ಟು, ಮನೆಯವ್ರು ಇಲ್ಲೇ ಇರ್ಬೇಕಲ್ಲ. ತಂಗಿ ಕಾಲೇಜಿಗೆ ಹೋಗಿರ್ತಾರೆ, ಅಮ್ಮ ದೇವಸ್ಥಾನಕ್ಕೆಲ್ಲೋ ಹೋಗಿರ್ತಾರೆ. ಇನ್ನೊಂದ್ಸರಿ ಬಂದ್ರಾಯ್ತು. ಗುಗ್ಗು ಎಷ್ಟೊಂದ್ಸರಿ ಹೇಳಿದ್ದ ಇವ್ರ ಮನೆ ಚಿಕ್ಕದಾಗಿದ್ರು ಚೊಕ್ಕದಾಗಿದೆ ಅಂತ. ನೋಡ್ಕೊಂಡಾದ್ರೂ ಹೋಗ್ಬೋದಿತ್ತು. ಪರವಾಗಿಲ್ಲ, ಇನ್ನೊಂದ್ಸರಿ ಬರಣ್ಣ. ಥು, ಥು, ಥು. ಅಯ್ಯೋ ಛ, ಚಪ್ಲಿ ರಾಯ, ನೀನ್ ಇವತ್ತೇ ಕಿತ್ತೋಗ್ಬೇಕಿತ್ತಾ?
ಏನ್ ಮಾಡ್ಲಿ, ಇಲ್ಲಿ ಯಾವ ರಿಪೇರಿ ಅಂಗಡಿನೂ ಇಲ್ಲ, ಅಷ್ಟು ದೂರ ಹೋಗ್ಬೇಕು. ಬಾ, ಇವತ್ ನಾನೇ ನಿಂಗೆ ಆಪರೇಷನ್ ಮಾಡ್ತೀನಿ. ಅಪ್ಪ, ಈಗ ಸರಿ ಹೋಯ್ತು. ಯಾರೋ ಬಂದ್ರು ಅನ್ಸುತ್ತೆ. ಏನಪ್ಪ, ಏನ್ ಮುಚ್ಚಿಡ್ತಾ ಇದ್ದೀರಾ ನೀವೆಲ್ಲರೂ ಸೇರ್ಕೊಂಡು? ಏನಿಲ್ಲ ತಾತ, ಅಣ್ಣ ಚಿಕ್ಕ ಪುಟ್ಟ ಸಮಸ್ಯೆ ಬಂದ್ರು ನಮ್ಮ ಹತ್ರ ಹೇಳ್ಕೊಡಲ್ಲ. ಅವನೇ ಟೆನ್ಷನ್ ತಗೊಂಡು ಅದನ್ನ ಬಗೆಹರ್ಸಕ್ ಹೋಗ್ತಾನೆ. ಬೆಳಗ್ಗೆಯಿಂದ ಟೆನ್ಷನ್ಲಿದ್ದ, ಅದಕ್ಕೆ ಏನು ಅಂತ ಕೇಳಿದೆ. ಒಂದ್ಸರಿ ಪ್ರಶ್ನೆ ಅಂತ ಬಂದ್ಮೇಲೆ ಅದನ್ನ ಕೇಳ್ಬಿಡ್ಬೇಕಾಗಿತ್ತು. ತಾತ, ಅಣ್ಣ ಮನೆಯವ್ರ ಹತ್ರ ಯಾವತ್ತಾದ್ರೂ ಪ್ರಾಬ್ಲಮ್ ಹೇಳ್ತಾನ? ನಾವು ಖುಷಿಯಾಗಿರ್ಲಿ, ನಗ್ನಗ್ತಾ ಇರ್ಲಿ ಅಂತ ತನ್ನ ಪ್ರಾಬ್ಲಮ್ನ ಹೇಳ್ಕೊಳ್ಳೋದೇ ಇಲ್ಲ. ಅನಿ, ನಾವ್ ಅನ್ಕೋತಿರೋ ಹಾಗೆ ಇದು ಆ ವಿಷಯ ಅಲ್ವೇನೋ? ಯಾವ ವಿಷಯ ಮಾ ಶಾಂಭವಿ? ಅದೇ ತಾತ, ಆಫೀಸ್ ಟೆನ್ಷನ್. ಇದು ಬೇರೆ ಏನೋ ಸಮಸ್ಯೆ ಇರ್ಬೇಕಪ್ಪ. ಒಂದ್ ಮಿನಿಟ್. ಮೀರಂಗೆ ಅಣ್ಣನ ಬಗ್ಗೆ ಚೆನ್ನಾಗಿ ಗೊತ್ತು. ಮೀರ ಹೇಳ್ದಾಗೆ ಅಣ್ಣನ್ಗೆ ಫೋರ್ಸ್ಫುಲಿ ನಾವು ಮದ್ವೆ ಆಗೋದಕ್ಕೆ ಒಪ್ಪಿಸ್ತಾ ಇಲ್ಲ ತಾನೆ? ಅಥವಾ ಮದ್ವೆ ಮಾತುಕತೆ ಬಂದ್ಬಿಡ್ತು ಅಂತ ಅಣ್ಣಂಗೆ ಟೆನ್ಷನ್ ಆಗ್ತಿಲ್ಲ ತಾನೆ? ಇಲ್ಲಪ್ಪ, ಅದಾಗಿರಲ್ಲ. ಸಾಕಿದ್ ಮೊದ್ಲಿಂದನೂ ಮನೆಯವರೊಪ್ಪಿದ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಹೇಳಿದನಲ್ಲ, ವಿಷಯ ಅದಲ್ಲ. ಮೋಸ್ಟ್ಲಿ ಆ ಕಿಲ್ಲರ್ ಬಗ್ಗೆ ಅಣ್ಣಂಗೆ ಗೊತ್ತಾಗಿದ್ಯಾ? ಏನಂದೆ? ಮೋಸ್ಟ್ಲಿ ಆ ಕಿಲ್ಲರ್ ಬಗ್ಗೆ ಅಣ್ಣಂಗೆ ಗೊತ್ತಾಗಿದ್ಯಾ? ಏನಂದೆ? ಏನಿಲ್ಲ ಅಮ್ಮ, ನನಗೂ ಫೀಲ್ಡ್ ವರ್ಕ್ ಹೋಗೋದಕ್ಕೆ ಟೈಮ್ ಆಯ್ತು, ಬರ್ತೀನಿ. ಹಾಗೆ ಅಹಲ್ಯ ಅವ್ರ ಅಮ್ಮನ ಜೊತೆ ಮಾತಾಡೋದನ್ನ ಮರಿಬೇಡಿ. ಮನೆ ಒಳಗಡೆನೆ ಇದ್ಕೊಂಡು ಹೊರಗಡೆಯಿಂದ ಬೀಗ ಹಾಕ್ಸಿದ್ರಾ? ಯಾಕೆ? ಅಂತ ಸಮಸ್ಯೆ ಏನಿತ್ತು ಅಂತ? ನೀವೇನು ಚಿಂತೆ ಮಾಡಬೇಡಿ, ಅವರೆಲ್ಲ ಹೋಗಿ ಆಯ್ತು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಅಯ್ಯೋ, ಉಪಕಾರ ಅಂತ ಯಾಕೆ ಹೇಳ್ತೀರಾ? ಏನೋ ಒಂದು ಸಣ್ಣ ಕೆಲಸ ಮಾಡಿದೆ ಅಷ್ಟೇ. ಈ ಮಗು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಬಂಗಾರದಂತ ಗುಣ. ಇವತ್ತು ನಾನು ಏನೇ ಮಾಡಿದ್ರು ಈ ಮಗುಗೋಸ್ಕರ. ಸರಿನಮ್ಮ, ಹುಷಾರಾಗಿರಿ. ಏನೇ ಸಮಸ್ಯೆ ಆದ್ರೂ ನನಗೆ ಹೇಳಿ, ಆಯ್ತಾ? ಏನ್ ನಡೀತಿದೆ ಇಲ್ಲಿ?
ಗರಿ